ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರೀಲ್ಸ್ ನೋಡಬೇಡ ಅಂತ ಅಂದಿದ್ದಕ್ಕೆ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಮಗಳು. ಧಾರವಾಡ ತಾಲೂಕಿನ ಕೊಟ್ಟಬಾಗಿ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು. ಮೇಘ ಗುಬ್ಬನ್ನವರ್ ಆತ್ಮಹತ್ಯೆಗೆ ಶರಣಾಗಿರುವಂಥ ಯುವತಿ, 20 ವರ್ಷದ ಯುವತಿ. ರೀಲ್ಸ್ ನೋಡಬೇಡಮ್ಮ ಜಾಸ್ತಿ, ಮನೆ ಕೆಲಸ ಮಾಡು, ಓದ್ಕೋ ಅಂತ ಹೇಳಿದ್ದಕ್ಕೆ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಧಾರವಾಡದ ಖಾಸಗಿ ಕಾಲೇಜಿನಲ್ಲಿ ಡಿ.ಎಡ್ ಓದ್ತಾ ಇದ್ಲಂತೆ ಮೇಘ. ಕಾಲೇಜು ಹೋಗ್ತಿದ್ದ ಮಗಳಿಗೆ ಹೊಸ ಮೊಬೈಲ್ ಅನ್ನ ಕೊಡಿಸಿದ್ದಾರೆ ತಂದೆ ತಾಯಿಗಳು. ನೋಡಿದ್ರೆ ಆಕೆ ರೀಲ್ಸ್ ನಲ್ಲೇ ಮುಳುಗೋಗ್ತಾ ಇದ್ಲಂತೆ ದಿನ ಇಡೀ. ರೀಲ್ಸ್ ನೋಡ್ತಾ ಇದ್ದಂತ ಮೇಘಾಗೆ ಬೈದು ಬುದ್ಧಿ ಹೇಳಿದ್ದಾರೆ ಪೋಷಕರು. ಇದರಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮೇಘ. ಸ್ಥಳಕ್ಕೆ ಗರಗ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಆಕೆನೇ ಮೇಘ, 20 ವರ್ಷದ ಯುವತಿ. ಆಕೆ ಧಾರವಾಡ ತಾಲೂಕಿನ ಕೊಟ್ಟಬಾಗಿ ಗ್ರಾಮದ ಮೇಘ ಗುಬ್ಬಣ್ಣವರ್ ಆತ್ಮಹತ್ಯೆಗೆ ಶರಣಾಗಿರುವಂಥ ಯುವತಿ. ಧಾರವಾಡದ ಖಾಸಗಿ ಕಾಲೇಜಿನಲ್ಲಿ ಡಿ.ಎಡ್ ಓದ್ತಾ ಇದ್ರಂತೆ. ಕಾಲೇಜ್ ಹೋಗ್ತಾ ಇದ್ದಾಳೆ ಮಗಳು. ಒಂದು ಹೊಸ ಮೊಬೈಲ್ ಕೊಡಿಸೋಣ ಅಂತ ಪೋಷಕರು ಕೊಡಿಸಿದ್ದಾರೆ. ಮೊಬೈಲ್ ಕೊಡಿಸಿದಾಗಿನಿಂದ ದಿನ ಇಡೀ ರೀಲ್ಸ್ ನೋಡಿಕೊಂಡೇ ಕಾಲ ಹರಣ ಮಾಡ್ತಾ ಇದ್ಲಂತೆ. ರೀಲ್ಸ್ ನೋಡ್ತಾ ಇದ್ದಂಥ ಮೇಘಾಗೆ ಬೈದು ಬುದ್ಧಿವಾದ ಹೇಳಿದ್ದಾರೆ ಪೋಷಕರು. ಇದರಿಂದ ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಮೇಘ. ಏನು ಮನಸ್ಥಿತಿಗಳು ಇತ್ತೀಚಿನ ದಿನಗಳಲ್ಲಿ ಇಂಥ ಘಟನೆಗಳು ಪದೇ ಪದೇ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಕಾಲೇಜ್ಗೆ ಹೋಗ್ತಾ ಇರ್ತಾರೆ, ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ. ಮೊಬೈಲ್ ಜಾಸ್ತಿ ಯೂಸ್ ಮಾಡಬೇಡ ಅನ್ನಂಗೆ ಇಲ್ಲ, ಹೋಗಿ ಸೂಸೈಡ್ ಅಟೆಂಪ್ಟ್ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಧಾರವಾಡ ರಿಪೋರ್ಟರ್ ಶ್ರೀಧರ್ ಮುಂಡರ್ಗಿ ಸಂಪರ್ಕದಲ್ಲಿದ್ದಾರೆ. ಶ್ರೀಧರ್, ಯಾವಾಗ ಆಗಿರುವಂಥ ಘಟನೆ ಇದು? ಘಟನೆಗೆ ಮೊಬೈಲೇ ಕಾರಣನಾ ಅಥವಾ ಬೇರೆ ಏನಾದರೂ ರೀಸನ್ ಇದೆಯಾ? ರಾಮ್, ಖಂಡಿತ. ಈಗಾಗಲೇ ಇತ್ತೀಚೆಗೆ ಹೆಣ್ಮಕ್ಳು ಮತ್ತು ಯುವಕರು ರೀಲ್ಸ್ಗಳು ಹಚ್ಕೊಂಡಿರುವಂತದ್ದು ಸಾಮಾನ್ಯವಾಗಿ ನಾವು ಕೂಡ ನೋಡ್ತಾ ಇದೀವಿ. ಸಾಮಾಜಿಕ ಜಾಲತಾಣಗಳಲ್ಲಿ ರೀಲ್ಸ್ ಅನ್ನ ನೋಡ್ತಾ ನೋಡ್ತಾ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳುವಂತ ಸ್ಥಿತಿ ಈಗ ನಿರ್ಮಾಣ ಆಗಿರುವಂತದ್ದು ಕೂಡ ಧಾರವಾಡದ ಕೊಟ್ಟಬಾಗಿ ಗ್ರಾಮದಲ್ಲಿ ಮೇಘ ಗುಬ್ಬಣ್ಣವರ್ ಎನ್ನುವಂತ ಯುವತಿ ನಿರಂತರವಾಗಿ ರೀಲ್ಸ್ ಅನ್ನ ನೋಡ್ತಿರ್ತಾಳೆ. ಅದನ್ನ ಪೋಷಕರು ಕೂಡ ತಡೀತಾರೆ. ಯಾಕಂತಂದ್ರೆ ಹಲವಾರು ದಿನಗಳಲ್ಲೂ ಕೂಡ ಇದೇ ರೀತಿಯಾಗಿ ಮಾಡ್ತಿದ್ಯಾ, ಯಾಕೆ ಇದನ್ನ ರೀಲ್ಸ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.